Hello everyone, welcome back to another vlog. ನಾನು ಹೋಸ್ ವ್ಲಾಗಲ್ಲಿ ಈ 3-in-1 ಬ್ಯಾಟರ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸಿದ್ದೆ. ಅದಕ್ಕೆಲ್ಲ ನಾನು ಏನೇನು ನೆನೆಸಿಟ್ಟಿದ್ದೆ ಅಂದರೆ 1 ಕಪ್ ಅಕ್ಕಿಗೆ 1/4 ಕಪ್ಪು ಉದ್ದಿನಬೇಳೆ ಮತ್ತು ಸ್ವಲ್ಪ ಮೆಂತೆ ಮತ್ತು ಒಂದು ಹಿಡಿಯಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕಿ ನೆನೆಸಿಟ್ಟಿದ್ದೆ. ಫ್ಲ್ಯಾಕ್ಸ್ ಸೀಡ್ಸ್ ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು. ಅದು ಹಾಗೆ ತಿಂದರೆ ಸ್ವಲ್ಪ ಕಹಿ ಅನಿಸುತ್ತೆ, ಒಗ್ಗರು ಅನಿಸುತ್ತೆ. ಇದರಲ್ಲಿ ಹಾಕಿದ್ರೆ ನಮ್ಮ ದೇಹದೊಳಗೆ ಹೋಗುತ್ತೆ ಅಂತ ನಾನು ಇದರಲ್ಲಿ ಹಾಕ್ತೀನಿ ಅಷ್ಟೇ, ಹಾಕಲೇಬೇಕು ಅಂತ ಏನಿಲ್ಲ. ಈಗ ಅದು 8 ಅವರ್ಸ್ ನೆಂದಿದೆ. ಈಗ ನಾನು ಇದನ್ನು ರುಬ್ಬಿ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಉಪ್ಪು ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಚಳಿಗಾಲದಲ್ಲಿ ಇದನ್ನು ನಾವು ಮೈಕ್ರೋವೇವ್ ಒಳಗಡೆ ಇಟ್ಟು ಮಲ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೆಳಗ್ಗೆ ಅಷ್ಟರಲ್ಲಿ ಉಬ್ಬಿ ಬಂದಿರುತ್ತೆ. ನಮ್ಮ ನೇಬರ್ ರಶ್ಮಿ ಮ್ಯಾಮ್ ಅವರು ದೈವಾರಾಧನೆಗೆ ಇನ್ವೈಟ್ ಮಾಡಿದರು ನಮಗೂ ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನೋಡಬೇಕು ಅಂತ ತುಂಬ ಆಸೆ ಇತ್ತು. ಅದರಲ್ಲೂ ಕಾಂತಾರ ನೋಡಿದ್ಮೇಲಂತೂ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಸೊ ನಾವು ಮಿಸ್ ಮಾಡದೆ ಹೋಗೋಣ ಅಂಥೇಳಿ ನಾನು, ಸ್ವಾತಿ, ಕಾರ್ತಿಕ್ ಮತ್ತು ಚರಿತ್ ಹೋಗಿದ್ವಿ ನೋಡ್ಕೊಂಡು ಬರೋಣ ಅಂತ. ಅದರ ಗ್ಲಿಮ್ಸಸ್ನ ನಿಮ್ಮ ಜೊತೆಗೂ ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದು ಬೆಳಗಿನ ಜಾವದವರೆಗೂ ಕೂಡ ನಡೆಯುತ್ತೆ ಅಂತ ಹೇಳಿದ್ರು. ಬಟ್ ನಾವೊಂದು 12:45 ಅಷ್ಟೊತ್ತಿಗೆ ಮನೆಗೆ ಬಂದುಬಿಟ್ವಿ. ಫುಲ್ ನೋಡೋಕ್ಕಾಗಲಿಲ್ಲ. ಸಮ್ಯಕ್ ನಮ್ಮ ಮನೇಲಿ ಬಿಟ್ಟು ಬಂದಿದ್ಲು ಸ್ವಾತಿ. ಹಾಗೆ ಚರಿತ್ಗೂ ಕೂಡ ತುಂಬ ನಿದ್ದೆ ಬರ್ತಿತ್ತು ಅದಕ್ಕೋಸ್ಕರ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ಅಷ್ಟು ಹತ್ತಿರದಿಂದ ಅಷ್ಟು ಚೆನ್ನಾಗಿ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡು ನೋಡಿದ್ದು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೇಳಷ್ಟರಲ್ಲಿ ಬ್ಯಾಟರ್ ಕೂಡ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ಈಗ ಅದರಲ್ಲಿ ಸ್ವಲ್ಪ ಬ್ಯಾಟರ್ನ ನಾನು ಸೈಡಿಗೆ ಇಟ್ಬಿಟ್ಟು ಅದರಲ್ಲಿ ಈರುಳ್ಳಿ, ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದರಲ್ಲಿ ನಾವು ಈರುಳ್ಳಿ ದೋಸೆ, ಪಡ್ಡು ಇದನ್ನೆಲ್ಲ ಮಾಡ್ಬೋದು. ಪ್ಲೇನ್ ಬ್ಯಾಟರಲ್ಲಿ ನಾನು ಮಸಾಲೆ ದೋಸೆ, ಸೆಟ್ ದೋಸೆ ಈ ರೀತಿ ಮಾಡ್ಕೊತೀನಿ. ಇಡ್ಲಿ ಕೂಡ ಇದೇ ಬ್ಯಾಟರಲ್ಲಿ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಕಿರೋ ಬ್ಯಾಟರ್ನ ಎತ್ತಿಟ್ಕೊಂಡು ಕೂಡ ನಾವು ಇನ್ನು 2-3 ದಿನ ಅದನ್ನು ಯೂಸ್ ಮಾಡ್ಬೋದು, ಹುಳಿ ಬರೋದಿಲ್ಲ ಬೇಗ. ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ, ದಿ ಇಂಡಸ್ ವ್ಯಾಲಿ ಅವರ ಪ್ರೀ ಸೀಸನ್ಡ್ ಕಾಸ್ಟ್ ಐರನ್ ದೋಸೆ ತವ ಮತ್ತು ಪಡ್ಡಿನ ತವ ಇದೆರಡೂ ನಾನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದನ್ನು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ವಾಟರ್ ಜೊತೆಗೆ ಸ್ವಲ್ಪ ಲೈಟಾಗಿ ಮೈಲ್ಡ್ ಸೋಪನ್ನ ಹಾಕಿ ಅಥವಾ ನಾವೇನು ಪಾತ್ರೆ ವಾಷಿಂಗಿಗೆ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಇದನ್ನು ವಾಶ್ ಮಾಡಿ ಚೆನ್ನಾಗಿ ಒರೆಸಿ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸವರ್ಕೋಬೇಕಾಗತ್ತೆ. ಫಸ್ಟ್ ಟೈಮ್ ಇಷ್ಟು ಒಂದು ಸ್ಟೆಪ್ ಮಾಡಲೇಬೇಕಾಗತ್ತೆ. ಆಮೇಲೆ ಪ್ರತಿ ಸತಿನೂ ನಾವು ವಾಶ್ ಮಾಡಿ ಇಟ್ಟಿದ್ದೀವಿ ಅಂದಮೇಲೆ
ನಾವು ಡ್ರೈ ಮಾಡಿ ಮತ್ತು ಆಯಿಲ್ ಹಚ್ಚಿನೇ ಇಡಬೇಕಾಗತ್ತೆ, ಇಲ್ಲಾಂದರೆ ಕಬ್ಬಣದಲ್ವ ರಸ್ಟ್ ಹಿಡಿತಾ ಬರುತ್ತೆ. ದೋಸೆ ಅಂತೂ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೋಸ್ಟಾಗಿ ಬಂದಿದೆ. ಇದರಲ್ಲಿ ನಾವು ಕಡಲೆಬೇಳೆ ಆಗಲಿ ಬೇರೆ ಬೇರೆ ಥರ ಬೇಳೆ ಏನೂ ಹಾಕಿಲ್ಲ ಈ ಬ್ಯಾಟ್ರಲ್ಲಿ, ಆದರೂ ಕೂಡ ಕಲರ್ ಸೂಪರಾಗಿ ಬಂದಿದೆ, ಹಾಗೆ ಗರಿ ಗರಿಯಾಗಿ ಬಂದಿದೆ. ಪಕ್ಕದಲ್ಲಿ ನಾನು ಪಡ್ಡಿನಂಚು ಕೂಡ ಕಾಯಿಸೋಕ್ಕಿಟ್ಟಿದ್ದೀನಿ. ಅದನ್ನು ನಾನು ನೀವು ನೋಡ್ತಿರೋ ಹಾಗೆ ಲೈಟಾಗಿ ಆಯಿಲ್ನ ಅಪ್ಲೈ ಮಾಡಿ, ಡ್ರೈ ಆದಮೇಲೆ ಆಯಿಲ್ನ ಅಪ್ಲೈ ಮಾಡಿ ಬಟ್ಟೆಯಲ್ಲಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ಇದು 1 ಲೇಯರ್ ಸೀಸನಿಂಗ್ ಆಗುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಲ್ಲದರಲ್ಲೂ ಆಮೇಲೆ ನಾನೇನು ಬ್ಯಾಟರ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಬರ್ತೀನಿ. ಈಗ ನೀವು ನೋಡ್ತಿರ್ಬೋದು ದೋಸೆ ತವ ಹೇಗೆ ಎಷ್ಟು ಕಾದಿದೆ ಅಂತ. ಇಷ್ಟು ಚೆನ್ನಾಗಿ ಕಾಯಿಸ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ನೀರು ಹಾಕಿದ್ರೆ ತಕ್ಷಣ ಅದು ಸ್ಟೀಮ್ ಆಗಿಬಿಡಬೇಕು, ನೀರು ನಿಲ್ಲಬಾರ್ದು ತವ ಮೇಲೆ, ಆಗ ಅದು ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಇದ್ರ ಮೇಲೆ ಒಂದು ಸಲ ನಾನು ನೀರು ದೋಸೆ ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನಾನು ಇದೇ ತವ ಮೇಲೆ ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ. ಇದರಲ್ಲಿ ನೀವು ಮಕ್ಕಳಿಗೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಬೋದು. ವೆಜಿಟೇಬಲ್ಸ್ ತಿನ್ನಲ್ವಲ್ಲ, ಸೊ ದೋಸೆ ಒಳಗೆ ಹಾಕಿದ್ರೆ ಅದು ಕಾಣೋದಿಲ್ಲ ಅವ್ರಿಗೆ. ಹಾಗಾಗಿ ನಾವು ಯಾವ ವೆಜಿಟೇಬಲ್ಸ್ನ ಬೇಕಾದರೂ ಮಕ್ಕಳಿಗೆ ತಿನ್ನಿಸ್ಬೋದು ಈ ಥರ ಈಸಿಯಾಗಿ. ಈಗ ನೀವು ನೋಡ್ತಿರೋ ಹಾಗೆ ನಾನು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿದ್ದೆ ಎಲ್ಲ ಇದರಲ್ಲೂ. ಈಗ ನಾನು ಬ್ಯಾಟರ್ನ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಚೆನ್ನಾಗಿ ಫರ್ಮೆಂಟ್ ಆಗಿರೋದ್ರಿಂದ ಉಬ್ಬಿ ಕೂಡ ಬರುತ್ತೆ. ಈಗ ಇದನ್ನು ನಾವು ತಿರುಗಿಸೋದಕ್ಕೆ ಅಥವಾ ತೆಗೆಯೋದಕ್ಕೆ ಅಂತ ಇಂಡಸ್ ವ್ಯಾಲಿ ಅವರ ಪ್ಯಾನ್ ಜೊತೆಗೇ ಒಂದು ಸ್ಪ್ಯಾಚುಲಾ ಥರ ಕೂಡ ಕೊಟ್ಟಿದ್ದಾರೆ ಪಡ್ಡಿನಂಚಿಗೆ ಅಂತ. ಬಟ್ ನನಗೆ ಸ್ಪೂನೇ ಕಂಫರ್ಟೇಬಲ್ಲು. ಇದು ಕಬ್ಬಣ ಆಗಿರೋದ್ರಿಂದ ನಾವು ಇದಕ್ಕೆ ವುಡ್ಡು ಅಥವಾ ಸಿಲಿಕಾನ್ ಸ್ಪ್ಯಾಚುಲಾ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸ್ಟೀಲ್ ಸ್ಪ್ಯಾಚುಲಾಸು ಸ್ಪೂನ್ಸ್ನ ಕೂಡ ಯೂಸ್ ಮಾಡ್ಬೋದು. ನೋಡ್ತಿದ್ದೀರಲ್ಲ ಎಷ್ಟು ರೋಸ್ಟಾಗಿ ಬಂದಿದೆ, ಎಷ್ಟು ಗರಿ ಗರಿಯಾಗಿ ಬಂದಿದೆ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಆಗಿದೆ ಪಡ್ಡು. ಬೇಕಾಗಿರೋ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ ಅರ್ಪಿತಾ ನಾಯ್ಕ್ ಅನ್ನೋದನ್ನು ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ ವೆಬ್ಸೈಟಲ್ಲಿ. ಈಗಲೇ ನಿಮ್ಮ ನಾನ್ ಸ್ಟಿಕ್ ತವಾನ ಮತ್ತು ಪಡ್ಡಿನಂಚನ್ನು ಕಾಸ್ಟ್ ಐರನ್ನಿಂದ ರೀಪ್ಲೇಸ್ ಮಾಡಿ, ಹೆಲ್ತಿಗೆ ತುಂಬ ಒಳ್ಳೆಯದು. 26 शिवरात्र 74 रजा मिळायचे. दीड सिरियल घाल म्हणतो, तो दीड सिरियल घाला तर 1 2 3 4 5 तर 26 इव्हनिंग जायच्या, 27 प्रॉब्लेम उठून जायच्या. आता पोझिशन છે. बट आता काय प्रॉब्लेम शकतो, प्रॉब्लेम काय गाव आपण कला जाऊ 25 बकरा काटायचा लग्न 26 ಬೇರಸ್ ಭಕ್ತನ ದರ್ಶನ ಬಾ. ಅಮ್ಮನ ಮನೆಯಲ್ಲಿ ಫಂಕ್ಷನ್ ಆಗಿ ಒಂದು ಸ್ವಲ್ಪ ದಿನಕ್ಕೆ ಇನ್ನೊಂದು ಫಂಕ್ಷನ್ ಕೂಡ ಆಗೋದಿದೆ. ಅದ್ರ ಪ್ಲ್ಯಾನಿಂಗು ಕೂಡ ಮಾವ ಕೂತ್ಕೊಂಡು ನಮ್ಮ ಜೊತೆಗೆಲ್ಲ ಡಿಸ್ಕಸ್ ಮಾಡಿ ಮಾಡ್ತಾ ಇದ್ದಾರೆ. ಕಾರ್ತಿಕಿಗೆ ಯಾವಾಗ ರಜೆ ಹಾಕಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಸಂಜೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಮಕ್ಕಳಿಗೆ ಅಂತ ಹಾಗೆ ವಾಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಕ್ರಿಸ್ಮಸ್ ನ್ಯೂ ಇಯರ್ ಹಾಲಿಡೇಸ್ ಅಂತನೋ ಏನೋ ಪಾರ್ಕ್ ತುಂಬ ಅಂದರೆ ತುಂಬ ಕ್ರೌಡೆಡ್ ಇತ್ತು. ಸಮ್ಯಕ್ಕೆ ಇಷ್ಟು ದೊಡ್ಡ ಪಾರ್ಕಿಗಿದೆ, ಫಸ್ಟ್ ಟೈಮ್ ಬರ್ತಿರೋದು ಅನಿಸುತ್ತೆ. ಅವ್ನು ನೋಡಿ ತುಂಬ ಖುಷಿಯಾದ. ಅವ್ನ ಎಕ್ಸೈಟ್ಮೆಂಟ್ ನೋಡಿ ನಮಗೆಲ್ಲರಿಗೂ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ಆ ಮೊಮೆಂಟ್ಸ್ನೆಲ್ಲ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನೆಲ್ಲ ನೀವು ನೋಡ್ಬೋದು. ತುಂಬ ಪೀಸ್ಫುಲ್ ಅನಿಸುತ್ತೆ ಮಕ್ಕಳು ಆಟಾಡ್ತಿರೋದನ್ನು ನೋಡಿದ್ರೆ ಈ ರೀತಿ. ಚರಿತು बैठ जाओ, ಬನ್ನಿ ಚರಿತ್ ಕೂತ್ಕೊಳ್ಳಿ. ಸಮ್ಯಕ್ಕಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಎಲ್ಲಿ ಸಿಕ್ಕಿದ್ರೂ ಮಾತಾಡಿಸ್ತಾ ಇರ್ತಾನೆ. ಹಾಗೆ ಈ ಜಿಂಕೆಗಳನ್ನ ನೋಡಿ ನಿಜವಾದ ಜಿಂಕೆ ಅಂದ್ಕೊಂಡು ಪ್ರತಿಯೊಂದು ಜಿಂಕೆಗೂ ಬಿಡ್ದಲ್ಲೇ ಎಲ್ಲರಿಗೂ ಹೋಗಿ ಮಾತಾಡಿಸ್ತಾ ಇದ್ದ. ಅಷ್ಟು ಇಷ್ಟ ಅವನಿಗೆ ಪ್ರಾಣಿಗಳಂದರೆ. ಇದನ್ನು ಈ ವ್ಲಾಗಲ್ಲಿ ನೀವು ನೋಡ್ಬೋದು, ಅವನ್ನೆಲ್ಲ ಪ್ರಾಣಿಗಳಿಗೂ ನೋಡಿ ಎಷ್ಟು ಖುಷಿ ಪಡ್ತಾನೆ ಅಂತ. ಜಿರಾಫ್, ಟೈಗರ್, ಜಿಂಕೆ ಎಲ್ಲನೂ. ಟೇಲ್ ಎಲ್ಲಿದೆ? ಟೇಲ್ ಡಿಯರ್ದು
ಬಾ ಆಪ್ಸಿಕಲ್ ಕೋರ್ಸ್ ಬೇಡ ಬಾ. ಎಲ್ಲದಕ್ಕೂ ಮಾತಾಡಿಸ್ತಿದ್ದಾನೆ. ಇದಕ್ಕೆ ಮಾತಾಡ್ಸ್ಲಿಲ್ಲ ಸಮ್ಮು. ಇಷ್ಟ ಆಯ್ತಾ? ಬನ್ನಿ ನೆಕ್ಸ್ಟ್ ಟೈಮ್ ಹತ್ರ ಹೋಗೋಣ. ಎಲ್ಲಿ ಜಿರಾಫ್? ಅಮ್ಮೋ ಅಲ್ಲಿದ್ಯಾ ಜಿರಾಫು? ಎಲ್ಲಪ್ಪ? ಇಲ್ಲಿ ಅಮ್ಮ ಟೈಗರ್ ಇಲ್ಲಿ ಟೈಗರ್ Look at Obama. What? ಏನಾಯ್ತು? Look at that. Guys, look at that. Look at Mama. ಓಯ್ ಸಮ್ಮು ಜಂಪ್ ಮಾಡಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ವೀಕೆಂಡ್ ಮುಗ್ದೋಯ್ತು. ಅರ್ಲಿ ಮಾರ್ನಿಂಗು ಅತ್ತೆ ಮಾವ ಸ್ವಾತಿ ಮತ್ತು ಸಮ್ಯಕ್ಕೂ ವಾಪಸ್ ಊರಿಗೆ ಹೊರಟ್ರು. ಸ್ವಾತಿಗೆ ಆಫೀಸ್ ವಾಪಸ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಅವತ್ತು ಚರಿತು ಸ್ಕೂಲಿಗೆ ಹೋಗಿ ಬಂದಮೇಲೆ ನಾವು ಅವನಿಗೆ ಫ್ರೆಶ್ ಅಪ್ ಮಾಡಿಸ್ಕೊಂಡು ಶಾಪಿಂಗಿಗೆ ಕರ್ಕೊಂಡು ಹೋದ್ವಿ. ಶಾಪಿಂಗಿಗೆ ಯಾಕೆ ಈ ಟೈಮಲ್ಲಿ ಅಂತ ಅಂದರೆ, ನಾನು ಆಗಲೇ ಹೇಳಿದಾಗೆ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೆಯೋದಿದೆ. ಅದು ಯಾವ ಫಂಕ್ಷನ್ನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನು ಅಂತ ಅಂದರೆ ಅಣ್ಣನ ಮಗನ ಕೂದಲು ತೆಗೆಸೋ ಫಂಕ್ಷನ್ನು. ಈ ಫಂಕ್ಷನ್ನು ಈ ಟೈಮಲ್ಲಿ ಬೇಕಿತ್ತಾ ಅಂತ ನೀವು ಕೇಳ್ಬೋದು. ನಾವು ತುಂಬ ಯೋಚನೆ ಮಾಡಿದ್ವಿ. ಬಟ್ ಅಪ್ಪ ಇದನ್ನು ಯಾವ ಡೇಟಿಗೆ ಮಾಡಬೇಕು, ಯಾರನ್ನು ಕರೆಸ್ಬೇಕು, ಯಾರನ್ನೆಲ್ಲ ಇನ್ವೈಟ್ ಮಾಡಬೇಕು, ಹೇಗೆ ಮಾಡಬೇಕು, ಹಾಗೆ ಏನೇನು ಐಟಮ್ಸ್ ಮಾಡಿಸ್ಬೇಕು ಅಡುಗೆಗೆ ಅಂತ ಕೂಡ ಪ್ಲ್ಯಾನ್ ಮಾಡಿಟ್ಟು ಹೋಗಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಲೇಟ್ ಮಾಡೋದು ಬೇಡ ಇದನ್ನು ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಅಪ್ಪನ ಆಸೆ ಅಂತ ಈ ಫಂಕ್ಷನ್ನ ಮಾಡ್ತಾಯಿದ್ದೀವಿ. ನಾನು ಅಮ್ಮ ಕಾರ್ತಿಕ್ಗೆ ಮತ್ತು ಚರಿತಿಗೆ ಸೇಮ್ ಮ್ಯಾಚಿಂಗ್ ಡ್ರೆಸ್ ತೊಗೊಂಡು ಬಂದಿದ್ದೀವಿ ಫಂಕ್ಷನ್ಗೆ ಹಾಕ್ಕೊಳ್ಳೋದಕ್ಕೆ ಅಂತ. ಹಾಗೆ ರಾಯನ್ಗೆ ಅಂತಲೂ ಒಂದಷ್ಟು ಫೋಟೋಸ್ ಹಾಕಿದ್ನಲ್ಲ, ಅದನ್ನು ಕೂಡ ನೋಡಿದ್ವಿ. ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೀವು ಕೂಡ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಹಾಗೆ ನಾವು ಯಾವ್ದು ತೊಗೊಂಡಿರ್ಬೋದು ಫೈನಲ್ ಆಗಿ ಅನ್ನೋದನ್ನು ಕೂಡ ನೀವು ಗೆಸ್ ಮಾಡ್ಬೋದು. ಈ ಡ್ರೆಸ್ ಹೇಗೆ ಕಾಣಿಸ್ತಾ ಇದೆ ಚರಿತ್ಗೆ ಕಾರ್ತಿಕ್ಕಿಗೆ ಹೇಳಿ. ನಾವಿದೆಲ್ಲ ಶಾಪಿಂಗ್ ಮಾಡಿದ್ದು ಉಡುಪಿಯಲ್ಲಿರೋ ಗೀತಾಂಜಲಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ.
ವರ್ಷ ಬಿಟ್ಟು ಹಾಕೋದಲ್ಲ ಯಾವುದೋ ಬೇರೆ ವರ್ಷದಿಗಾದ್ರೆ ಅವನು ಬೆಳಿತಾನಲ್ಲ ಆಗಲ್ಲ. ಬನ್ನಿ ತಿರುಗಿತು ಬನ್ನಿ ಪಪ್ಪ ಜೊತೆ ನಿಂತ್ಕೊಳ್ಳಿ. ಪಪ್ಪ ಜೊತೆ ನಿಂತ್ಕೊಳ್ಳಿ. ಸೇಮ್ ಸೇಮ್ ಚೆನ್ನಾಗಿ ಕಾಣಿಸ್ತಿದ್ಯಾ? ಬೇಗ ಚಿಕ್ಕದಾಗ್ಬಿಡುತ್ತೆ ಅಂತ. ಭಾಳ ಉದ್ದಾಗ್ಬಿಡುತ್ತೆ ಫಂಕ್ಷನ್ ಚೆನ್ನಾಗಿ ಕಾಣೋದು ಒಂದು ಮಿಕ್ಸಿಸ್ ಅಂತ. ಸೊ ಇನ್ನು ಆಲ್ಮೋಸ್ಟ್ ಫಂಕ್ಷನ್ಗೆ ಏನೇನಿದೆಯೋ ಶಾಪಿಂಗ್ ಎಲ್ಲ ಮುಗೀತು. ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.